ಇನ್ನು ಯಾವ ಯುವಕರನ್ನು ಕೂಡ ಸಮಾಧಾನ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಈ ರಾಜ್ಯದಲ್ಲಿ ನಾವು ಆಡಳಿತವನ್ನು ನಡೆಸ್ತಾರೆ ಮುಖ್ಯಮಂತ್ರಿಗಳು. ಯಾವುದೇ ಜಾತಿ ಜನಾಂಗದ ಮೇಲೆ ವೈರತ್ವವನ್ನು ಮಾಡೋದಲ್ಲ. ಮೋದಿಯವರು ಭಾಷಣ ಮಾಡ್ತಾರೆ, ಏನಂತ ಒಬ್ಬ ಪ್ರಧಾನಮಂತ್ರಿಯಾಗಿ ಭಾಷಣ ಮಾಡುವಂಥ ಭಾಷಣ ಅಲ್ಲ. ಈ ದೇಶದ ಮುಸಲ್ಮಾನರಿಗೆ ಹಣವನ್ನು ಕೊಡಲಿಕ್ಕೆ ಕಾಂಗ್ರೆಸ್ನವರು ಹೊರಟಿದ್ದಾರೆ, ನೀವು ಅದನ್ನೆಲ್ಲ ತಡೆಗಟ್ಟಬೇಕು ಅನ್ನುವಂಥ ಭಾಷಣವನ್ನು ಮಾಡ್ತಾರೆ. ಮೋದಿಯವರೇ, ನಿಮಗೆ ಕೈ ಮುಗಿತೀವಿ, ನಮಗೆ ದೇವರನ್ನ ನಮ್ಮ ಮುಸಲ್ಮಾನರಿಗೆ ನೀವು ಚಿಂತೆ ಮಾಡಬೇಕಾದ ಕಾರಣ ಇಲ್ಲ. ಆದರೆ ಇನ್ನೂ 163 ಜಾತಿ ಬಡವರಲ್ಲ, 10 ವರ್ಷದಲ್ಲಿ ಏನಾದರೂ ₹1 ಕೊಟ್ಟರೆ ಅಂತ ಕೇಳಬೇಕಾಗ್ತದೆ. ಈ ದೇಶದಲ್ಲಿ ಯಾವತ್ತೂ ಕೂಡ ಜಾತಿ ಜನಾಂಗದ ಮಧ್ಯೆ ದ್ವೇಷದ ನೀವು ರಾಜಕೀಯನ ಮಾಡಿ ಹಿಂದೂ ಮುಸ್ಲಿಮ್ಸ್ಗಳ ಮನಸ್ಸುಗಳನ್ನು ಕೆಡಿಸಿ ಪ್ರಧಾನಮಂತ್ರಿ ಆಗಿದ್ದನ್ನು ಅದು ನಿರಂತರವಾಗಿರ್ತದೆ ಅಂತಂದಲ್ಲ. ಏನೋ ಒಂದು ಕಾಲ ಅವಕಾಶಗಳನ್ನು ಕೊಡಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆ ಜನ ಕೊಡ್ತಾರೆ. ಇವತ್ತು ನೋಡಿ, ಈ ರಾಜ್ಯದಲ್ಲಿ ಮುಸ್ಲಿಮ್ಸರ ಮೀಸಲಾತಿಯನ್ನು ತೆಗೆದರು, 4% ಮೀಸಲಾತಿಯನ್ನು ಅಲ್ಲಿಗೂ ಬಿಡಲಿಲ್ಲ ಅವರು. ಮೊನ್ನೆ ಅಮಿತ್ ಶಾ ಅವರು ಗುವಾಹಟಿ ಒಳಗೆ ಭಾಷಣ ಮಾಡಿದರು, BJP 400 ಸೀಟ್ ಗೆಲ್ಲಿಸ್ಕೊಟ್ಬಿಡ್ರಿ, ಎಲ್ಲ ಮೀಸಲಾತಿಗಳನ್ನು ತೆಗೆದಾಕ್ಬಿಡ್ತೀನಿ ಅನ್ನುವಂಥ ಭಾಷಣವನ್ನು ಗುವಾಹಟಿಯಲ್ಲಿ ಅಮಿತ್ ಶಾ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಸುಳ್ಳು ಭಾಷಣ ಮಾಡ್ತಾರೆ ಕಾಂಗ್ರೆಸ್ನವರು ಅಂತ. ನಿಮ್ಮ ಮೊಬೈಲ್ನಲ್ಲಿ ತೆಗೆದು ನೋಡ್ರಿ, ಅಮಿತ್ ಶಾ ಭಾಷಣದ ಪ್ರತಿಗಳು ನಿಮ್ಮ ಮೊಬೈಲ್ನಲ್ಲಿ ಸಿಗ್ತಾವೆ. ನಾವು ಸುಳ್ಳು ಹೇಳೋದಾದ್ರೆ ನಾಳೆ ನಮ್ಮ ಮನೆಗೆ ಬರ್ರಿ, ನೀವು ಸುಳ್ಳು ಭಾಷಣ ಮಾಡಿದ್ದ ಆಗಿದ್ದೆ ಅಂತಂದ್ರೆ. ಎಲ್ಲ ಜಾತಿ ಮೀಸಲಾತಿಗಳನ್ನು ತೆಗೆದ್ರೆ ನಮ್ಮ ಗತಿ ಏನಾಗ್ಬೋದು ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕು. ಆರ್ಟಿಕಲ್ 371J ಅನ್ನು ಖರ್ಗೆ ಅವರು ತಂದಿರಲಿಲ್ಲ ಅಂದ್ರೆ ಜೋಟಾಳದಲ್ಲಿ 100 ಹುಡುಗರು ಇವತ್ತು ನೌಕರದಾರ ಆಗ್ತಿರ್ಲಿಲ್ಲ. ಕೊಡುಗೆಯನ್ನು ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ 371 ಇವತ್ತು ಮೀಸಲಾತಿಯನ್ನು ತೆಗೆದಿದ್ದಾದ್ರೆ ನಮ್ಮ ಹುಡುಗರ ಗತಿ ಏನಾಗ್ಬೋದು ಅಂತಕ್ಕಂಥದ್ದು. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ದೇಶದಾದ್ಯಂತ ಪೈಪೋಟಿ ಇರ್ತಕ್ಕಂಥದ್ದು. ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾಂಗ್ರೆಸ್ ಪಕ್ಷ 135 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪಕ್ಷ, ಜೊತೆಗೆ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಪಕ್ಷ. ಇವತ್ತು ನಾವು ಸ್ವತಂತ್ರ ತಂದು ಕೊಟ್ಟಲ್ಲೇ ಜನ 60 ವರ್ಷ ಸತತವಾಗಿ ಆಡಳಿತ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ರು. ಆದರೆ ಇವತ್ತು BJP ಅವರು 10 ವರ್ಷ ಆಡಳಿತದಲ್ಲಿ ಅವರು ಮಾತೆತ್ತಿದ್ರ 60 ವರ್ಷ ಕಾಂಗ್ರೆಸ್ನವರು ಆಡಳಿತ ಮಾಡಿ ಏನೂ ಮಾಡಿಲ್ಲ, 10 ವರ್ಷದಾಗ ನಾವೆಲ್ಲ ಮಾಡೀವಿ. ಬಹುಶಃ ವೇದಿಕೆ ಮೇಲೆ ಗುರುಸಿದ್ದವರು ಕೂತಾರೆ. ಎಷ್ಟ್ರಿ ವಯಸ್ಸು ನಿಮಗೆ? 75. ನಮಗೆ 71. 4 ವರ್ಷ ನನಗಿಂತ ದೊಡ್ಡವರು. ಅವ್ರಿಗೆ ತಿಳುವಳಿಕೆ ಬಂದು ಸುಮಾರು 65 ವರ್ಷ ಆಗಿತ್ತು ಅಂತ ತಿಳ್ಕೊಂಡ್ರಿ. 10 ವರ್ಷ ಹಂಗ ಬಾಲ್ಯಾವಸ್ಥೆಯಿಂದ ಹೋಗಿದೆ. 60 ವರ್ಷದಿಂದ ಈ ದೇಶ ದೋಟ್ಯಾಳು ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಇದೆ, ಮತ್ತೆ 10 ವರ್ಷದಾಗ BJP ಬಂದ ಮೇಲೆ ಏನು ಬದಲಾವಣೆ ಆಗಿದೆ ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳ್ರಿ. ಯಾಕಂದ್ರೆ ನಾವೇನಾದ್ರು ಹೇಳಿದ್ರೆ ಸುಳ್ಳು ಹೇಳ್ದಂಗಾಗುತ್ತೆ. ಈ ಮುತ್ತೇನೆದ್ರೆ ನಿಂತು ನಾವು ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅದು ಏನಿದ್ರು BJP ಅವ್ರಿಗೆ ಬಿಟ್ಟಿವಿ ಸುಳ್ಳು ಹೇಳಕ್ಕೆ. ನಾವು ಮಾತ್ರ ಸುಳ್ಳು ಹೇಳೋದು. ಹಸನ್ ಸಾಬ್ ಹೇಳಿದ್ರಾಗಲೇ ಅದು. ಅವ್ರು ಏನು ಹೇಳ್ತಾರ, 60 ವರ್ಷ ಆದರೂ ಈ ಕಾಂಗ್ರೆಸ್ನವರು ಏನೂ ಮಾಡಲಿಲ್ಲ. ಬಹುಶಃ ಈ ಊರಾಗ ಸಾಲ ಎಲ್ಲಿತ್ತು ಅನ್ನೋದು ನೀವು ಗುರುಸಿದ್ದಯ್ಯನವ್ರು ಹೇಳ್ಬೇಕು. ಕೇಸೂರಾಗ ಮತ್ತು ದೋಟೆಯೊಳಗೆ ಎಲ್ಲಿತ್ತು ಸಾಲಿ, ಆಮೇಲೆ ಹೈಸ್ಕೂಲ್ ಯಾವಲ್ಲಿತ್ತು, ಹಸನ್ ಸಾಬ್ರು ಎಲ್ಲಿ ಹೈಸ್ಕೂಲ್ ಓದಿದ್ರು, ಇನ್ನು ಉಳಿದವ್ರು ಎಲ್ಲಿ ಓದಿದ್ರು, ಈಗ ಏನು ಪರಿಸ್ಥಿತಿ ಇದೆ, ಈ ರೀತಿ ಎಲ್ಲವನ್ನ ಲೆಕ್ಕ
ನಮ್ಮ ಕೃಷಿ ಯೋಜನೆಗಳು ಯಾವ ರೀತಿ ಇದ್ದವು, ಅವತ್ತು ದೇಶದ ಜನಸಂಖ್ಯೆ ಎಷ್ಟಿತ್ತು, ಇವತ್ತು ದೇಶದ ಜನಸಂಖ್ಯೆ ಎಷ್ಟಿತ್ತು ಇದೆ, ಇವೆಲ್ಲವನ್ನ ತಾಳೆ ಹಾಕ್ತಕ್ಕಂಥದ್ದಾಗಬೇಕು. ನಿಮ್ಮ ಮನ್ಯಾಗ ಇಬ್ಬರೇ ಇದ್ರ ಹೊಲ್ದಾಗ 10 ಚೀಲ ಜೋಳ ಬೆಳೆದ್ರೆ ಅದ್ರ ಮೇಲೆ ಎಲ್ಲ ಖರ್ಚು ಮಾಡಿ ಜೀವನ ಮಾಡ್ತೀವಿ. 10 ವರ್ಷ ಆಗೋದ್ರಾಗ 4 ಮಕ್ಕಳಾದ್ರೆ ಎಷ್ಟು ಜನ ಹಾಕಿರಿ?